ಹೆಂಡತಿಯ ಮೂಗಿನ ಶೇಪ್ ಚೇಂಜ್ ಮಾಡಿದ ಗಂಡ ಯಾಕೆ ಮಾಡ್ದ? ಇದು ನಡೆದಿದ್ದಾದ್ರೂ ಎಲ್ಲಿ? ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಆಗಿರುತ್ತೆ. ಅದೇನಂದ್ರೆ ಹೆಂಡತಿ ತನ್ನ ಗಂಡನ್ಗೆ ಹೇಳಿರ್ತಾಳೆ, ತವ್ರ ಮನೆಗೆ ಹೋಗ್ಬೇಕು, ನನ್ ತಮ್ಮನಿಗೆ ರಾಖಿ ಕಟ್ಬೇಕು ಅಂತ ಹೇಳಿರ್ತಾಳೆ. ಆಗ ಗಂಡ ಕೋಪಗೊಂಡು ಹೆಂಡತಿಯ ಮೂಗ್ ಶೇಪ್ ಅನ್ನೇ ಚೇಂಜ್ ಮಾಡಿರ್ತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅವಳು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾಳೆ. ಆ ಲೇಡಿಯನ್ನ ಅವರ ಮೈದಾ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿರ್ತಾರೆ. ಆಗ ಪೊಲೀಸ್ ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಾರೆ, ತನ್ನ ಗಂಡನ ವಿರುದ್ಧ ಕೇಸ್ ಹಾಕಿರ್ತಾರೆ. ಅದಾದ್ಮೇಲೆ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಡಿರ್ತಾಳೆ, ನನ್ ಗಂಡನ ಜೊತೆ ಬಾಳುವುದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಅವನ ಜೊತೆ ಇರುವುದಿಲ್ಲ, ಅವ್ರ ಗಂಡನ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಬೇಕು ಅಂತ ಪೊಲೀಸರಿಗೂ ಕೂಡ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ತದನಂತರ ಆ ಲೇಡಿ ಫ್ಯಾಮಿಲಿ ಎಲ್ಲ ಹಾಸ್ಪಿಟಲ್ ಗೆ ಬಂದಿರ್ತಾರೆ. ಮತ್ತೆ ಏನಕ್ಕೆ ಅವರ ಗಂಡ ಇಷ್ಟೊಂದು ಕೋಪಗೊಂಡು ತನ್ನ ಹೆಂಡತಿಯ ಮೂಗು ಶೇಪ್ ಅನ್ನೇ ಚೇಂಜ್ ಮಾಡಿರ್ತಾನೆ? ಯಾಕಿರ್ಬೋದು ಅಂದ್ರೆ ಅವರ ಹೆಂಡತಿ ಅವ್ರ ತವ್ರ ಮನೆಗೆ ಹೋಗಿರ್ತಾರೆ. 4 ದಿನ ಆದ್ಮೇಲೆ ಬಂದಿರ್ತಾರೆ. ಮತ್ತೆ ರಾಖಿ ಹಬ್ಬ ಬಂತು ಅನ್ಬಿಟ್ಟು ನನ್ ತಮ್ಮನಿಗೆ ರಾಖಿ ಕಟ್ಬೇಕು ಅಂತ ವಾಪಸ್ ಹೋಗುವುದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇದೇ ತರ ಹೋಗ್ತಾ ಇದ್ರೆ ಅವನಿಗೂ ಬೇಜಾರಾಗಿರಲ್ವಾ? ಅದಕ್ಕಾಗಿ ಅವ್ನು ಆತರ ಮಾಡಿರ್ತಾರೆ. ಅವನು ತುಂಬಾ ಆಕ್ರೋಶಗೊಂಡಿರ್ತಾನೆ, ಸಿಕ್ಕಾಪಟ್ಟೆ ವೈಲೆಂಟ್ ಆಗಿ ಇದಕ್ಕಾಗಿ ಆತರ ಬಿಹೇವ್ ಮಾಡ್ತಾನೆ ಹೆಂಡತಿ ಮುಂದೆ ಅಂತ ಮೇಲ್ನೋಟಕ್ಕೆ ನಮಗ್ ಬಂದಿರ್ತಕ್ಕಂತ ಒಂದು ಮಾಹಿತಿ ಆಗಿರುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ಗಂಡ ಮಾಡಿದ್ದು ಸರಿನಾ ತಪ್ಪ? ಈ ವಿಚಾರ ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ, ಯಾರಿಗೂ ಹರ್ಟ್ ಮಾಡೋ ನಮ್ಮ ಉದ್ದೇಶ ಆಗಿರಲ್ಲ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.